ನಿಮ್ಮಲ್ಲಿ ಕೈ ಕಳಕಳಿಯಿಂದ ಮನವಿ ಮಾಡ್ತೀನಿ. ದಯವಿಟ್ಟು
ರಾಜಮಂಡ್ರಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಇವತ್ತಿನ ಒಂದು ಮಂಡ್ಯ ಲೋಕಸಭಾ ಚುನಾವಣೆಯ ಕ್ಷೇತ್ರದ ಪ್ರಚಾರ ಸಭೆಗೆ ತಾವೆಲ್ಲರೂ ಬೃಹತ್ ಸಂಖ್ಯೆಯಲ್ಲಿ ಬಂದು ನನ್ನ ಜೊತೆಯಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯ ತಮ್ಮಣ್ಣ ಅವರು, ಕಲ್ಪನಾ ಸಿದ್ದರಾಜ ಅವರು ಹಾಗೂ ಜಿಲ್ಲಾ ಪಂಚಾಯತ್ನ ಸದಸ್ಯಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಗ್ರಾಮದ ಸಮಸ್ತ ತಂದೆ ತಾಯಿಗಳು ನಮಗೇನು ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾರೆ. ನಮ್ಮೆಲ್ಲರಿಗೆ ಮೊದಲನೇದಾಗಿ ನನ್ನ ಕೃತಜ್ಞತಾ ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಚುನಾವಣೆ ದೇಶದಲ್ಲಿ ಒಂದು ರೀತಿಯ ಚುನಾವಣೆ ನಡೀತಾ ಇದ್ದರೆ ಮಂಡ್ಯ ಜಿಲ್ಲೆಗೆ ಇನ್ನೊಂದು ರೀತಿಯ ಒಂದು ವಿಶೇಷವಾದಂತಹ ಚುನಾವಣೆ. ಕಳೆದ 3 ತಿಂಗಳಿಂದ ನಿರಂತರವಾಗಿ ಚುನಾವಣೆಯ ದಿನಾಂಕಗಳು ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಹಲವಾರು ಮಾಧ್ಯಮದ ಮುಖಂಡರುಗಳು ಒಂದು ರೀತಿಯ ಅವರ ಪ್ರಚಾರಗಳು ಯಾವ ರೀತಿ ಪ್ರಾರಂಭ ಆಯಿತು. ಮಂಡ್ಯ ಜಿಲ್ಲೆಯಲ್ಲಿ ಏನೋ ಒಂದು ಜೆಡಿಎಸ್ ಪಕ್ಷದ ಮುಂದಿನ ಭವಿಷ್ಯಕ್ಕೆ ಹೊತ್ತು ಬರ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಾರಂಭ ಆಗುತ್ತಿದ್ದು ಚುನಾವಣೆಯ ದಿನಾಂಕ ನಿಗದಿಯಾಗೋದಕ್ಕಿಂತ ಮುಂಚೆ ಅಂತಕ್ಕಂಥದ್ದೆಲ್ಲ ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ. ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಮಹಾಜನತೆ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳನ್ನು ತಾವು ಅಭಿಮಾನದಿಂದ ಆಯ್ಕೆಯನ್ನು ಮಾಡಿದರೆ ಬಹುಶಃ ಅವತ್ತು ನೀವೆಲ್ಲರೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ 40-50 ಸಾವಿರ ಬಹುಮತವನ್ನು ಕೊಟ್ಟಂಥದ್ದು ನಿಮ್ಮ ಕುಟುಂಬದ ಒಬ್ಬ ಮಗ ಈ ನಾಡಿನಲ್ಲಿ ಮುಖ್ಯಮಂತ್ರಿ ಆಗ್ತಾನೆ ಅನ್ನುವಂತಕ್ಕಂಥ ಒಂದು ನಿರೀಕ್ಷೆಯಿಂದ ಅವತ್ತು ನಮಗೇನು ಆಶೀರ್ವಾದ ಮಾಡಿದ್ದೀವಿ. ಕಳೆದ 8.5-9 ತಿಂಗಳ ನನ್ನ ಒಂದು ಆಡಳಿತದಲ್ಲಿ ಅದು ಕೇವಲ 38 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳೇನು ಆಯ್ಕೆಯಾಗಿದ್ದಾರೆ. ಯಾವುದೇ ಪಕ್ಷಗಳಿಗೆ ಬಹುಮತ ಬರದೇ ಇದ್ದಾಗ ತಮ್ಮಗಳ ಒಂದು ಆರೈಕೆ ಮತ್ತು ಚಾಮುಂಡೇಶ್ವರಿ ತಾಯಿ ದಯೆ ಇರ್ತಕ್ಕಂಥದ್ದು ನನ್ನ ಒಂದು ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಆ ಗೌರವ ಏನಿದೆ, ಆ ದೇವರ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ ನೀವು ಕೊಟ್ಟಂತ 7 ವಿಧಾನಸಭಾ ಕ್ಷೇತ್ರಗಳ ಶಕ್ತಿಯನ್ನು ಒಳಗೊಂಡಂತೆ 37 ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನು ಆಯ್ಕೆಯಾಗಿದ್ರು. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನ ಈ ನಾಡಿನಲ್ಲಿ ನನಗೇನು ಬಂದಿದೆ ಕಳೆದ 9.5 ತಿಂಗಳಿಂದ ತಾವೆಲ್ಲ ಗಮನಿಸಿದ್ದರು. ಸ್ವಲ್ಪ ಸೇಬ್ ಆಮೇಲೆ ನಿಮಗೆ ಕೊಡ್ತಾರಲ್ಲ, ಈ ಕಡೆ ಬಂದೋಣ, ಸೇಬ್ ನೀವು ತಗೊಳ್ಳೋರು ಎಲ್ಲ ಈ ಕಡೆ ಬನ್ನಿಲ್ಲ, ನನಗೂ ಹೊಟ್ಟೆ ಹಸಿವಾಗಿದೆ, ನಾನು ಊಟ ಮಾಡಿಲ್ಲ ಬನ್ನಿ ಅಲ್ಲ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂದರೆ ಸಿಗ್ತಾ ಇದ್ದೀನಿ. 9.5 ತಿಂಗಳು ಈ ರಾಜ್ಯದಲ್ಲಿ ಅಧಿಕಾರ ನಡೆಸಬೇಕಾದರೆ ಯಾವ ರೀತಿಯಲ್ಲಿ ಈ ಸರ್ಕಾರವನ್ನ ಕೆಡವಬೇಕು ಅಂತೇಳಿ ಬಿಜೆಪಿಯ ನಾಯಕರುಗಳು ನಿರಂತರವಾಗಿ ಶ್ರಮ ಪಟ್ಟಿದ್ದಾರೆ. ತಾವೆಲ್ಲ ಟಿವಿಗಳಲ್ಲಿ ಗಮನಿಸಿದ್ದೀರಿ. ಈ ಕುಮಾರಣ್ಣ ಸರ್ಕಾರ ಇವತ್ತು ಹೋಯ್ತು, ನಾಳೆ ಹೋಯ್ತು, ಕಾಂಗ್ರೆಸ್ ಇಂದ ಅಷ್ಟು ಜನ ರಾಜೀನಾಮೆ ಕೊಡ್ತಾರೆ, ಈ ರೀತಿ ಅಪಪ್ರಚಾರ ಮಾಡಿ ನನಗೆ ಒಂದು ಕಡೆ ಅಧಿಕಾರ ನಡೆಸಬೇಕು ಚಿತ್ರಹಿಂಸೆಗಳು, ಒಂದು ಕಡೆ ಅಧಿಕಾರ ಈ ಒಂದು ಸರ್ಕಾರ ನಡೆಸಬೇಕು ನಾನು, ಮತ್ತೊಂದು ಕಡೆ ಹಲವಾರು ಸವಾಲುಗಳು ನನ್ನ ಮುಂದೆ ಇದ್ದಂಥದ್ದು. ಈ ಸರ್ಕಾರವನ್ನು ರಚನೆ ಮಾಡಿದ ನಂತರ ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತಂದಿದ್ರು. ಆ ಕಾರ್ಯಕ್ರಮಗಳನ್ನೇ ಮುಂದುವರೆಸಿ ಪ್ರಮುಖವಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕಾದಂತ ಸವಾಲು ನನ್ನ ಮುಂದೆ ಇರುತ್ತೆ. ನನಗೆ ಕಷ್ಟಪಟ್ಟು ಕೆಲಸ ಮಾಡತಕ್ಕಂಥದ್ದಕ್ಕೆ ಹಲವಾರು ಜನ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಹೇಳಿದ್ರೆ 9.5 ತಿಂಗಳಿಂದ ಇವೆಲ್ಲ ಗಮನಿಸ್ತಾ ಇರ್ತೀವಿ. ಆದರೆ ನಾನು ಚುನಾವಣೆಯ ಪೂರ್ವದಲ್ಲಿ ಈ ನಾಡಿನ ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದೆ. 45,000 ಕೋಟಿ ರೂಪಾಯಿಗಳ
ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ಆದೇಶವನ್ನು ಮಾಡಿ ಈಗಾಗಲೇ ಸುಮಾರು 11,000 ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಕಳೆದ 9 ತಿಂಗಳಲ್ಲಿ ರೈತರ ಸಾಲ ಮನ್ನಾಗಿ. ಆ 11,000 ಕೋಟಿಯಲ್ಲಿ ಮಂಡ್ಯ ಜಿಲ್ಲೆಯ ರೈತ ಬಂಧುಗಳಿಗೆ ಸುಮಾರು 400 ಕೋಟಿ ಹಣ ಇಲ್ಲಿಯವರೆಗೆ ಬಿಡುಗಡೆಯಾಗಿದೆ. ಇನ್ನು 2 ತಿಂಗಳ ಒಳಗೆ ಚುನಾವಣೆ ನಂತರ, ಯಾಕೆಂದರೆ ಚುನಾವಣೆಯ ನೀತಿ ಸಮಿತಿಯ ಹೆಸರಿನಲ್ಲಿ ಚುನಾವಣಾ ಅಧಿಕಾರಿಗಳು ಸಾಲ ಮನ್ನಾ ಮಾಡತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಮಗೇನು ಆದೇಶ ಮಾಡಿದ್ರು. ಇವತ್ತು ಅದರ ಹಿನ್ನೆಲೆಯಲ್ಲಿ ಆ ಸಾಲ ಮನ್ನಾದ ಪ್ರಕ್ರಿಯೆಗಳು ಅಲ್ಲಿಗೆ ನಿಂತಿದೆ. ಈಗ ಚುನಾವಣೆ ಏಪ್ರಿಲ್ 23ನೇ ತಾರೀಕು ಮುಗಿದ ನಂತರ ಈಗಾಗಲೇ ಸರ್ಕಾರದಲ್ಲಿ ನಾನು 11,000 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೇವೆ. ನಮ್ಮ ರೈತರಿಗೆ ಸಾಲ ಮನ್ನಾದ ಅನುಕೂಲಗಳಾಗ್ತವೆ. ಇವತ್ತು ಮಂಡ್ಯ ಜಿಲ್ಲೆ ಒಂದರಲ್ಲಿ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಸುಮಾರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 630 ಕೋಟಿ ಸಾಲ ಏನು ಮಾಡಿದ್ದೀರಿ, ಸಹಕಾರಿ ಬ್ಯಾಂಕ್ನಲ್ಲಿ 512 ಕೋಟಿ ಸಾಲ ಏನು ತೆಗೆದುಕೊಂಡಿದ್ದೀರಿ, ಒಟ್ಟಾರೆ 1,200 ಚಿಲ್ಲರೆ ಕೋಟಿ ಸಾಲ ಏನು ಮಾಡಿದ್ದೀರಿ. ಆ ಸಂಪೂರ್ಣ ಸಾಲವನ್ನು ಬರೀ ಮಂಡ್ಯ ಜಿಲ್ಲೆಯ ರೈತರಿಗೆ 1,200 ಕೋಟಿ ಸಾಲ ಮನ್ನಾ ಆಗ್ತಾ ಇರ್ತಕ್ಕಂಥದ್ದೇನಿದೆ. ಇದಕ್ಕೆ ರೈತರ ಸಾಲ ಮನ್ನಾ ಮಾಡಿರೋದಕ್ಕೆ ನನ್ನನ್ನು ಇವತ್ತು ಸೋಲಿಸಬೇಕಾ, ಈ ಪಕ್ಷವನ್ನು ನೀವು ತೆಗೆಯಬೇಕಾ ಯೋಚನೆ ಮಾಡಬೇಕು. ನೀವು ಪಾಪ ಇವತ್ತು ನಮ್ಮ ಒಂದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಎಲ್ಲ ಪಕ್ಷಗಳು ಮುಂದಾಗಿ ಬಂದಿದ್ದಾರೆ. ಈಗ ಅದರ ಜೊತೆಗೆ ನಮ್ಮ ಕೆಲವು ಮಾಧ್ಯಮದ ಮಿತ್ರರು ಪ್ರತಿದಿನ ಚುನಾವಣೆಯನ್ನು ಮುಗಿದೇ ಹೋಯ್ತು ಅಂತಕ್ಕಂಥ ರೀತಿಯಲ್ಲಿ ಅವರು ಬೇರೆ ಪ್ರತಿದಿನ ಮಾಡ್ತಾ ಇರ್ತಕ್ಕಂಥ ಧಾರಾವಾಹಿಗಳೇನಿದೆ, ಇದರ ಮಧ್ಯದಲ್ಲಿ ನೀವು ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಇದು ನಿಮ್ಮ ಪಕ್ಷ, ನೀವು ಬೆಳೆಸತಕ್ಕಂಥ ಪಕ್ಷ. ಇವತ್ತು ಒಂದು ವಿಷಯವನ್ನು ಸೂಕ್ಷ್ಮವಾಗಿ ನೀವೆಲ್ಲರೂ ಗಮನಿಸಬೇಕು. ಯಾವ ಬಿಜೆಪಿಯ ಪಕ್ಷವನ್ನ ಇವತ್ತು ಆ ಪಕ್ಷದ ಬೆಂಬಲವನ್ನು ಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಬಿಜೆಪಿಯ ಪಕ್ಷದ ಬೆಂಬಲವನ್ನು ಪಡೆದು ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿ ಅಂತ ಹೇಳಿ ಆ ಬಿಜೆಪಿ ಪಕ್ಷದ ನಾಯಕರು ನಾನು ವಿಧಾನಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕೆಲವು ಯೋಜನೆಗಳ ಹೆಸರನ್ನ ಹೇಳಿದ್ರೆ ಮಂಡ್ಯ ಬಜೆಟ್ ಅಂತ ಹೇಳಿ ವಿಧಾನಸಭೆಯಲ್ಲಿ ನನ್ನ ಬಗ್ಗೆ ಅತ್ಯಂತ ಲಘುವಾಗಿ ಮಾತನಾಡಿದಂತ ಬಿಜೆಪಿ ನಾಯಕರು ಇವತ್ತು ಸುಮಾರು 9,000 ಕೋಟಿ ರೂಪಾಯಿಗಳನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನೇನು ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಬಿಜೆಪಿ ನಾಯಕರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಮುಖ್ಯಮಂತ್ರಿ ಅಂತಕ್ಕಂಥ ರೀತಿಯಲ್ಲಿ ಬಿಜೆಪಿ ನಾಯಕರು ಹೇಳುತ್ತಾರೆ. ಆ ಬಿಜೆಪಿ ನಾಯಕರ ಬೆಂಬಲದೊಂದಿಗೆ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ನಮ್ಮ ಎದುರಾಳಿಗಳೇನಿದ್ದಾರೆ, ಮೊನ್ನೆ ಪಾಪ ಏನೋ ಒಂದು ಮಾತು ಹೇಳಿದ್ದಾರೆ, ನಾವೇನೋ ಅವರ ಯಜಮಾನರು ಬದುಕಿದ್ದಾಗ ಇವರ ನಡವಳಿಕೆ ಇದೆಯಲ್ಲ ಅದನ್ನ ಅವ್ರ ಕುಟುಂಬದ ಡ್ರೈವರು ಏನೋ ಕೆಲಸ ಮಾಡೋದ ಹತ್ರ ಒಂದು ಟಿವಿಗಳ ಮುಂದೆನೋ ಹೇಳಿಸ್ಬಿಡ್ತೀವಿ ಅಂತೇಳಿ ಅವರೇ ಪ್ರಚಾರ ಶುರು ಮಾಡ್ಕೊಂಡವ್ರಿಗೆ. ನಾನು ಅಂತ ಕೀಳು ಮಟ್ಟಿಗೆ ಇಳಿಯೋದಿಲ್ಲ. ನಾನು ಯಾರೇ ಆ ರೀತಿ ಮಾಡ್ಲಿಕ್ಕೆ ಹೋದ್ರೆ ಆ ರೀತಿ ಕೀಳು ಮಟ್ಟದ ರಾಜಕಾರಣ ಮಾಡೋದಿಲ್ಲ. ನಾನು ಅದರ ಅವಶ್ಯಕತೆ ಇಲ್ಲ ನನಗೆ. ಅವ್ರು ಹೇಳ್ತಾರೆ, ಏನಾದ್ರೂ ನೀವು ಆ ರೀತಿ ಮಾಡಿದ್ರೆ ಈಗ ಒಂದು ಮುಖ ನೋಡಿದ್ದೀವಿ ಎಂದು ಇನ್ನೊಂದು ಮುಖ ತೋರಿಸಬೇಕಾಗ್ತದೆ, ಎಚ್ಚರಿಕೆ. JDSನವರು ಫಲಾನುವಾದ ಮಾಡಿರ್ತಾರೆ ಅಂತ ನಿನ್ನೆ ಹೇಳ್ತಾರೆ. ನಾವು ಅಷ್ಟುರ್ಗವಾಗಿ ಫಲಾನುವಾದ ಮಾಡ್ತೀರಾ? ನೀವು ಕೊಟ್ಟಿರೋ ಶಕ್ತಿ ನಮ್ಮನ್ನು ಯಾರೂ ಅಳ್ಳಾಡಿಸ್ಲಿಕ್ಕೆ ಆಗೋದಿಲ್ಲ. ಮಂಡ್ಯ ಜಿಲ್ಲೆ ನನ್ನ ತಾಯಿಗೆ ಹೇಳ್ತಕ್ಕಂಥದ್ದು, ಅದ್ಯಾವುದು ನಿಮ್ಮದು ಇನ್ನೊಂದು ಮುಖ ದಯವಿಟ್ಟು ಜನತೆ ತೋರಿಸ್ಬಿಡಿ. ಮಂಡ್ಯ ಜಿಲ್ಲೆ ಜನತೆ ಈಗ ತೋರಿಸಿರೋ ಮುಖ ಏನು, ಮತ್ತೆ ಇನ್ನೊಂದು ಮುಖ ನಿಮ್ಮಲ್ಲಿದೆ ಅನ್ನೋದನ್ನು ಜನತೆ ತೋರಿಸ್ಬಿಟ್ರೆ ನಿಮ್ಗೆ ತೀರ್ಮಾನ ಮಾಡಕ್ಕೆ ಅನುಕೂಲ ಆಯ್ತು. ನನ್ನ ಅಭಿಪ್ರಾಯ ಇವತ್ತು ಯಾವ ಒಂದು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನನ್ನ ಹೋರಾಟ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ನನ್ನ ಕನಸೇನಿದೆ. ಮತ್ತೊಂದು ಕಡೆ ಕಾವೇರಿಯ ನೀರನ್ನು ಹಂಚಿಕೆ ಮಾಡ್ತಕ್ಕಂಥದ್ರಲ್ಲಿ ನಾನು 12 ವರ್ಷದ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಯಾವ ಒಂದು ಟ್ರಿಬ್ಯುನಲ್ ತೀರ್ಪನ್ನ ಕೊಟ್ಟರೆ ಅದರ ವಿರುದ್ಧ ನಾನು ಸುಪ್ರೀಂ ಕೋರ್ಟ್ನ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಿದಂಥ ಒಂದು ಹಿನ್ನೆಲೆಯ ಒಳಗೆ
ಇನ್ನೂ ನಮಗೆ ಹಂಚಿಕೆ ಆಗಿರ್ತಕ್ಕಂಥ ನೀರಿನಲ್ಲಿ ಸುಪ್ರೀಂ ಕೋರ್ಟ್ನವರು 14.5 TMC ನೀರನ್ನ ಹೆಚ್ಚಿಗೆ ಇವತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಹಿನ್ನೆಲೆ ಅವತ್ತಿನ ದೇವೇಗೌಡರ ಹೋರಾಟದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಕಳೆದ 5 ವರ್ಷ ಭತ್ತ ಬೆಳೆಯಲಿಲ್ಲ, ಕಬ್ಬು ಬೆಳೆಯಲಿಲ್ಲ, ಬರೀ ಉರುಳಿ ಬೆಳ್ಕೊಂಡಿದ್ರು. ಇವತ್ತು ನಿಮ್ಮ ಆಶೀರ್ವಾದದಲ್ಲಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ಇವತ್ತು ದೇವರ ಕೃಪೆಯಿಂದ ಜಲಾಶಯ ತುಂಬಿ ಮೊದಲನೇ ಬೆಳೆ ಬೆಳೆದ್ರೆ ಈಗ ಎರಡನೇ ಬೆಳೆಗೂ ನೀರು ಬೇಕು ಅಂತ ನೀವು ನಮ್ಮಲ್ಲಿ ಒತ್ತಾಯ ಹಾಕಿದ್ರಿ. ಇವತ್ತು ಎರಡನೇ ಬೆಳೆಗೂ ನೀರನ್ನು ಕೊಟ್ಟಂತ ಯಾವುದಾದ್ರೂ ಸರ್ಕಾರ ಇದ್ರೆ ನಿಮ್ಮ ಮನೆ ಮಗ ನಡೆಸ್ತಾ ಇರ್ತಕ್ಕಂಥ ಈ ಕುಮಾರಣ್ಣ ಸರ್ಕಾರ ಅಂತಕ್ಕಂಥದ್ದನ್ನು ಮಾಡಬಹುದು. ಅಧಿಕಾರಿಗಳ ಬಿಟ್ಟಿಕ್ಕಾಗೋದಿಲ್ಲ ಸರ್, ತಮಿಳುನಾಡಿನವರು ಮತ್ಕೊಂಡು ಹೋಗ್ತಾರೆ ಅಂದ್ರು. ನಾನು ಹೇಳಿದೆ, ತಮಿಳುನಾಡಿನವರು ಎಲ್ಲಾದ್ರೂ ಹೋಗಲಿ, ಮೊದಲು ನಮ್ಮ ರೈತರ ಬೆಳೆ ಮುಡಿಬೇಕು, ಇವತ್ತು ನಮ್ಮ ರೈತರಿಗೆ ನೀರು ಬಿಡಿ ಅಂತ ಹೇಳಿ ನೀರನ್ನು ಬಿಡಿಸಿದ್ರೆ ಮತ್ತೆ ಅಲ್ಲೆಲ್ಲೋ ಮಳವಳ್ಳಿ ಒಳಗೆ ನೆನ್ನೆ ಯಾರೋ ಒಂದು ಹೇಳಿಕೆ ಕೊಡ್ತಾರೆ. ಈಗಾಗಲೇ 2-3 ದಿನ ಮಳವಳ್ಳಿ ಒಳಗೆ ಮಳೆ ಆಗೋಯ್ತು, ನಮಗೆ ನೀರು ಬೇಕಿಂತ ಇದ್ರು, ಇವತ್ತು ನೀರು ಹೆಚ್ಚಿಗೆ ಬಿಟ್ಟುಕೊಂಡು ತಮಿಳುನಾಡಿಗೆ ಬಿಡ್ತಾವ್ರೆ ಅಂತ ಹೇಳಿ ನೆನ್ನೆ ಯಾರೋ ಹೇಳಿಕೆ ಕೊಡ್ತಾರೆ. ನಾನು ತಮಿಳುನಾಡಿಗೆ ನೀರು ಬಿಟ್ಟು ನನ್ನ ರೈತರಿಗೆ ದ್ರೋಹ ಮಾಡೋದಲ್ಲ. ನನ್ನ ರೈತರ ಬೆಳೆ ಮತ್ತು ಉಳಿಬೇಕು. ನನಗೆ ನನ್ನ ರೈತ ಹಾಕಿರ್ತಕ್ಕಂಥ ಭತ್ತ ಕಪ್ಪು ಉಳಿಸಿ ನಂತರ ತಮಿಳುನಾಡಿಗೆ ನೀರು ಬಿಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೇವೆ. ಇವತ್ತು ಯಾವ ನಮ್ಮ ಮಂಡ್ಯದ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಅದನ್ನು ಆಲ್ಮೋಸ್ಟ್ ಆಲ್ ಮುಚ್ಚಬೇಕಾದ ಪರಿಸ್ಥಿತಿಗೆ ಬಂದಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಇರ್ತಕ್ಕಂಥ ಮೈ ಶುಗರ್ ಕಾರ್ಖಾನೆಗೆ 450 ಕೋಟಿ ಹಣವನ್ನು ಈಗ ಬಿಡುಗಡೆ ಮಾಡಿ ಚುನಾವಣೆ ಆದ ತಕ್ಷಣವೇ ಶಂಕುಸ್ಥಾಪನೆ ಹಾಕಿ 7-8 ತಿಂಗಳ ಒಳಗೆ ಇವತ್ತು ಆಧುನಿಕವಾದಂತಹ ಒಂದು ಸಕ್ಕರೆ ಕಾರ್ಖಾನೆಯನ್ನ ಇವತ್ತು ಮಂಡ್ಯದಲ್ಲಿ ಹಾಕ್ತಕ್ಕಂಥದ್ರ ಮುಖಾಂತರ ನನ್ನ ಕಬ್ಬು ಬೆಳೆ ಬೆಳೀತಕ್ಕಂಥ ರೈತನ ಕುಟುಂಬಗಳನ್ನು ಉಳಿಸ್ಲಿಕ್ಕೆ ನಾನೇನು ಕಾರ್ಯಕ್ರಮವನ್ನು ಹೊರಟಿದ್ದೇನೀಗ ಆ ಕಾರ್ಯಕ್ರಮ ಹೋಗಿಲ್ವಾ ಇಲ್ಲಿ? ಇವತ್ತು ಯಾವ ಬಿಜೆಪಿಯವರು 23ನೇ ತಾರೀಕು ಮೇ 23 ಚುನಾವಣೆಯ ಫಲಿತಾಂಶ ಬಂದ ಬೆಳೆಗಳಿಗೆ ಕುಮಾರಸ್ವಾಮಿ ಅಧಿಕಾರ ಹೊರಟೋಗುತ್ತೆ, ಬಿಜೆಪಿಯನ್ನು ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಅದಕ್ಕೆ ನೀವು ಅವಕಾಶ ಕೊಡ್ತೀರಾ ಮಂಡ್ಯ ಜಿಲ್ಲೆಯ ಜನತೆ? ದಯವಿಟ್ಟು ತಾವು ಯೋಚನೆ ಮಾಡಿ. ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬೆಸಗರಳ್ಳಿ ಒಳಗೆ ಅಲ್ಪಸಂಖ್ಯಾತ ಬಂಧುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಹಲವಾರು ರೀತಿಯ ಅಪಪ್ರಚಾರಗಳನ್ನು ಏನು ಮಾಡ್ತಾರೆ. ಇವತ್ತೇನಾದರೂ ಅಲ್ಪಸಂಖ್ಯಾತ ಬಂಧುಗಳಿಗೆ ಬಿಜೆಪಿ ಸರ್ಕಾರ ಬಂದ್ರೆ ನಿಮಗೆ ಮಣ್ಣಾಗ್ತಾರೆ. ಅವರು ಅನ್ನ ಕೊಡೋದಿಲ್ಲ. ಅವರು ಬಿಜೆಪಿ ನೀವೇನು ಸತ್ಯ. ಇವತ್ತು ಅಲ್ಪಸಂಖ್ಯಾತ ಬಂಧುಗಳ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಹಲವಾರು ಆರ್ಥಿಕ ಪರಿಸ್ಥಿತಿಯನ್ನ ಇವತ್ತು ಒಳ್ಳೆಯ ರೀತಿಯಲ್ಲಿ ಕುಟುಂಬಗಳಿಗೆ ಶಕ್ತಿಯನ್ನು ತುಂಬಲಿಕ್ಕೆ ದೇವೇಗೌಡರ ಕಾಲದಲ್ಲಿ ಪ್ರಾರಂಭವಾದಂಥ ಕಾರ್ಯಕ್ರಮಗಳನ್ನ ನಾವೆಂದೂ ನಿಲ್ಲಿಸಿಲ್ಲ. ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಬಂಧುಗಳ ಕಲ್ಯಾಣಕ್ಕೆ ಸುಮಾರು 2,180 ಕೋಟಿ ಹಣವನ್ನು ಕೊಟ್ಟಿದ್ದೇವೆ. ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಅರ್ಥ ಮಾಡಬೇಕು. ಜೊತೆಗೆ ದಲಿತ ಕುಟುಂಬಗಳು ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥದ್ದು. ಮತ್ತೊಂದು ಕಡೆ ಹೀಗೆ ಈ ನಾಡಿನ ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನೀವು ಬೆಳೆಸಿರ್ತಕ್ಕಂಥವರು ನಿಮ್ಮ ಕುಟುಂಬದ ಮಗನಾಗಿ ನಾನು ಇರ್ತಕ್ಕಂಥವ್ರು. ನಾನು ನನ್ನ ಮಗನನ್ನ ಚುನಾವಣೆ ನಿಲ್ಲಿಸಬೇಕು ಅಂತ ಇರಲಿಲ್ಲ. ಆದರೆ ನಮ್ಮ ಶಾಸಕ ನಮಸ್ಕಾರ ಆಗುತ್ತೆ ಏನಿದೆ ಆಯ್ತು ಹೇಳ್ತೀನಿ ಕೇಳೋಣ. ಇವತ್ತು ನನ್ನ ಮಗನನ್ನ ಎಲ್ಲ ಶಾಸಕರು ನಿಲ್ಲಿಸಲೇಬೇಕು ಅಂತೇಳಿ ಹಠ ಮಾಡಿ ಚುನಾವಣೆಯನ್ನು ನಿಲ್ಲಿಸಿದ್ದಾರೆ. ಅವನ ನಡವಳಿಕೆಯಲ್ಲಿ ನನಗಿಂತ ರೈತರ ಪರವಾಗಿ, ಬಡವರ ಪರವಾಗಿ ನನಗಿಂತ ಹೆಚ್ಚಿನ ಪ್ರೀತಿಯಿಂದ ಕೆಲಸ ಮಾಡತಕ್ಕಂಥವ್ರು. ನಿಮ್ಮ ಕುಟುಂಬದ ಒಬ್ಬ ಮಗನಾಗಿ ಈ ಒಂದು ಜಿಲ್ಲೆಯ ಸೇವೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳನ್ನು ನೀವು ಇಟ್ಟಿರಬೇಡಿ. ಇವತ್ತು ನಮ್ಮ ಕುಟುಂಬ ಬಂದಿರತಕ್ಕಂಥದ್ದು, ಬೆಳೆದಿರ್ತಕ್ಕಂಥದ್ದು ಈ ನಾಡಿನ ಪುಣ್ಯಾತ್ಮ ರೈತ ಬಂಧುಗಳಿಂದ ಈ ಒಂದು ಕುಟುಂಬ ಬೆಳೆದಿರ್ತಕ್ಕಂಥದ್ದು. ನಮ್ಮ ಜೀವನ ಮುಡುಪಿಟ್ಟಿರ್ತಕ್ಕಂಥದ್ದು ನನ್ನ ರೈತ ಬಂಧುಗಳಿಗೆ, ನನ್ನ ಅಲ್ಪಸಂಖ್ಯಾತ ಬಂಧುಗಳಿಗೆ, ಬಡವರಿಗೋಸ್ಕರವಾಗಿ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ತಾಯಂದ್ರನ್ನು ಕೂಡ ಇವತ್ತು ಹಲವಾರು ರೀತಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಮೈನಾರಿಟಿ ಕಾರ್ಪೊರೇಷನ್ಗೆ 400 ಕೋಟಿ ಹಣವನ್ನು ಇವತ್ತು ಕೊಟ್ಟು
ನಿಮಗೆ ಎಲ್ಲ ರೀತಿಯ ಮನೆಯಲ್ಲೇ ಇವತ್ತು ಗಾರ್ಮೆಂಟ್ ಇಂಡಸ್ಟ್ರಿಗಳನ್ನು ಮಾಡ್ಕೊಳ್ಳಿಕ್ಕೂ ಮತ್ತಿನ್ಯಾವುದೇ ರೀತಿಯ ಕಾರ್ಯಕ್ರಮಗಳಿಗೆ ಇವತ್ತು ನಿಮ್ಮ ಮಕ್ಕಳ ಎಜುಕೇಷನ್ಗೆ ಸ್ಕಾಲರ್ಶಿಪ್ಗಳಿರ್ಬೋದು ಎಲ್ಲ ರೀತಿಯ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಈಗಾಗಲೇ ಮುಸಲ್ಮಾನ್ ಬಂಧುಗಳಿಗೆ ಮೌಲಾನಾ ಆಜಾದ್ ಅವರ ಹೆಸರಿನಲ್ಲಿ ಮತ್ತೆ ಪುನಃ 25 ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ ಮಹಿಳೆಯರಿಗೆ, ಆ ಮುಸಲ್ಮಾನ್ ಕುಟುಂಬದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವೆಲ್ಲ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಬಲ್ಲೆ ನಾನು. ಇವತ್ತು ಯಾವೊಂದು 60 ವರ್ಷ ಮೇಲ್ಪಟ್ಟಂತ ನಾಗರಿಕರಿಗೆ 5,000 ರೂಪಾಯಿಗಳನ್ನು ಕೊಡಬೇಕು ಅನ್ನೋದೇ ನನ್ನ ಕಾರ್ಯಕ್ರಮ. ಆದರೆ ಇವತ್ತು ರೈತರ ಸಾಲ ಮನ್ನಾಗೋಸ್ಕರವಾಗಿ ನನಗೆ ಹೆಚ್ಚಿನ ಜವಾಬ್ದಾರಿ ಅನ್ನೋದು. ಅದರ ಹಿನ್ನೆಲೆಯಲ್ಲಿ ಈ ವರ್ಷ 1,000 ರೂಪಾಯಿನ ಇವತ್ತೇನು ಏರಿಕೆ ಮಾಡಿಸಿದ್ದೇನೆ. ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲ, ಇವತ್ತು ಒಕ್ಕಲಿಗರಿಗಷ್ಟೇ ಅಲ್ಲ, ಎಲ್ಲಾ ಸಮಾಜದ 60 ವರ್ಷ ಮೇಲ್ಪಟ್ಟವರಿಗೆ 1,000 ರೂಪಾಯಿಗಳು ಇವತ್ತು ದೊರಕತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ಗರ್ಭಿಣಿ ತಾಯಂದರು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಆ ಮಗುವಿನ ಒಂದು ರಕ್ಷಣೆಗೆ, ತಾಯಿಯ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ವರ್ಷದಿಂದ 12,000 ರೂಪಾಯಿಗಳನ್ನ ಆ ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಆ ಒಂದು ತಾಯಿ ಮಗುವಿನ ರಕ್ಷಣೆಗೆ ಈ ಸರ್ಕಾರದಲ್ಲಿ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಂದಿದ್ದೇವೆ. ಇವತ್ತು ನಮ್ಮ ರೈತ ತಂಡಗಳು ಸಾಲ ಪಡೆಯುತ್ತೀರಿ. ನೀವು ಪ್ರತಿ ವರ್ಷ ನಿಮ್ಮ ಬೆಳೆ ಹಾಕ್ಲಿಕ್ಕೆ ಸಾಲ ಪಡಿಬೇಕಾದ್ರೆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆ ತಗೊಂಡೋಗಿ ಬ್ಯಾಂಕ್ಗಳಲ್ಲಿ ಇಡ್ತೀರಿ, ಇಲ್ಲ ಖಾಸಗಿ ಅವರ ಹತ್ರ ಇಡ್ತೀರಿ. ಬೆಳೆ ನಾಶ ಆದರೆ ಆ ದುಡ್ಡನ್ನು ತೀರಿಸ್ಲಿಕ್ಕಾಗದೆ ನೀವು ಹೇಳ್ದೆ ಕೇಳದೆ ಆ ಒಂದು ಚಿನ್ನವನ್ನ ಹಣ ಇಟ್ಕೊಳ್ತಕ್ಕಂಥದ್ದು ಅವ್ರೇನು ಮುಟ್ಗೋಲು ಹಾಕತ್ತಾರೆ. ಅದಾಗಬಾರದು. ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆ ಅವ್ರ ಕೈಲೇ ಇರಬೇಕು ಅಂತ ಹೇಳಿ ಇವತ್ತು ಬಡ್ಡಿಯನ್ನ ಸಂಪೂರ್ಣವಾಗಿ ನಮ್ಮ ಸರ್ಕಾರವೇ ಕಟ್ಟತಕ್ಕಂಥದ್ದಕ್ಕೆ ಗೃಹಲಕ್ಷ್ಮಿ ಬೆಳೆ ಸಾಲ ಅಂತಕ್ಕಂಥ ಒಂದು ಯೋಜನೆಯನ್ನ ಇವತ್ತೇನು ಪ್ರಾರಂಭ ಮಾಡಿದ್ದೇವೆ. ಹೀಗೆ ರೈತರ ಪರವಾಗಿ ಒಂದು ಕಡೆ ಕಾರ್ಯಕ್ರಮ, ಅಲ್ಪಸಂಖ್ಯಾತರ ಪರವಾದಂತಹ ಕಾರ್ಯಕ್ರಮಗಳು ಒಂದು ಕಡೆ, ಮತ್ತು ಈ ನಾಡಿನಲ್ಲಿ ಪ್ರತಿಯೊಂದು ಕುಟುಂಬಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ರೀತಿಯ ಕಾರ್ಯಕ್ರಮದಲ್ಲಿ ಇವತ್ತೇನು ಸರ್ಕಾರ ಪ್ರಾಮಾಣಿಕವಾಗಿ ನಡೀತಾ ಇದ್ದೇವೆ. ಇವತ್ತು ಬೆಸವರಹಳ್ಳಿಯ ನನ್ನ ಮಹಾಜನತೆಗೆ ಮನವಿ ಮಾಡ್ತೇನೆ, ಈ ಪಕ್ಷ ನಿಮ್ಮ ಪಕ್ಷ ಇದು, ನೀವು ಬೆಳೆಸಿರ್ತಕ್ಕಂಥ ಪಕ್ಷ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಯ್ಕೆ ಮಾಡತಕ್ಕಂಥದ್ದು ನನಗೆ ಇವತ್ತು ರಾಜ್ಯದಲ್ಲಿ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಅನುಕೂಲಗಳೇನಾಗ್ತವೆ, ಅದರ ಜೊತೆಯಲ್ಲಿ ನಿಮ್ಮ ಕಷ್ಟಗಳು ಈ ಜಿಲ್ಲೆಯ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿ, ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು. ಅದರ ಜೊತೆಗೆ ಪ್ರತಿ ಮನೆಗೆ ಕಾವೇರಿ ಕುಡಿಯ ನೀರನ್ನು ಕೊಡಲಿಕ್ಕೆ ಜಲಧಾರೆ ಅಂತಕ್ಕಂಥ ಹೆಸರಿನಲ್ಲಿ ಸುಮಾರು 1,500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರತಿ ಮನೆಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಯೋಜನೆಗೆ ಚಾಲನೆ ಕೊಟ್ಟಿದ್ದೇವೆ. ಈಗ ನಾನು ಹೇಳ್ತಾ ಹೋದ್ರೆ ಪುತ್ತೂರು ತಾಲೂಕಿನಲ್ಲಿ ತಮ್ಮಣ್ಣ ಅವರು ಹಿಂದಿನ ಸರ್ಕಾರಗಳಲ್ಲಿ ಬಹಳ ಪ್ರಯತ್ನ ಪಟ್ಟರು, ಆಗಿರಲಿಲ್ಲ. ಆದರೆ ಈಗ ಈ ಸರ್ಕಾರ ಬಂದ ತಕ್ಷಣ ಸುಮಾರು 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಯೋಜನೆ, ಪುತ್ತೂರಿನ ನಗರಸಭೆಯ ಯುಜಿಡಿ ಕಾರ್ಯಕ್ರಮಗಳಿಗೆ, ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇಲ್ಲೊಂದು ಚೀಟಿ ಕಳಿಸಿದ್ದಾರೆ, PLD ಬ್ಯಾಂಕಿಂದು ಹಾಲಿನ ದರ ಹೇಳಿ ಅಂತ ಹೇಳಿ ನಮ್ಮ ರೈತ ಬಂಧುಗಳಿಗೆ ಹೇಳ್ತಕ್ಕಂಥದ್ದು. ಯಾರು ನೀವು ಹಾಲನ್ನ ಇವತ್ತು ಹಸುಗಳು ಸಾಕಿ ನಿಮ್ಮ ಹಾಲು ಉತ್ಪಾದಕರ ಸಂಘಕ್ಕೆ ಕೊಡ್ತೀರಿ, 5 ರೂಪಾಯಿ ಇರ್ತಕ್ಕಂಥ ಪ್ರೋತ್ಸಾಹಧನವನ್ನ 6 ರೂಪಾಯಿ ಏರಿಕೆ ಮಾಡಿದ್ದೇನೆ, 1 ರೂಪಾಯಿ ಜಾಸ್ತಿ ಮಾಡಿಕೊಟ್ಟಿದ್ದೇನೆ ರೈತರು ಉಳಿಸಬೇಕು ಅಂತ ಹೇಳಿ. ಅದಷ್ಟೇ ಅಲ್ಲ, ನನ್ನ ರೈತರು ಈ ಒಂದು ಭಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಯಾರಾದರೂ ರಾಜಕಾರಣಿಯ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆ ರೈತರಿಗೆ ಸಾಂತ್ವನ ಹೇಳಿ ಆ ವಿಧವೆ ತಾಯಂದರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಕುಮಾರಣ್ಣ ಅಂತಕ್ಕಂಥದ್ದನ್ನ ಮರಿಬೇಡಿ. ಎಲ್ಲ 200 ಕುಟುಂಬಗಳಿಗೂ ಭೇಟಿ ಮಾಡಬೇಕು. ಇಲ್ಲೊಂದು ಚೀಟಿ ಇನ್ನೊಂದು ಕೊಟ್ಟಿದ್ದಾರೆ PLD ಬ್ಯಾಂಕ್ನ ಸಾಲಗಳು. ಇವತ್ತು ಅದಕ್ಕೆ ಬಡ್ಡಿ ಮನ್ನಾ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ನಿಮ್ಮ ಕೃಷಿ ಪತ್ತಿನ ಬ್ಯಾಂಕ್ಗಳಲ್ಲಿ ಸಾಲ ಏನು ತಗೊಂಡು ಸಾಲ ಮನ್ನಾ ಆಗಿಲ್ಲ ಅಂತಕ್ಕಂಥದ್ದು ಇದೆ. 500 ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಬಡ್ಡಿ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಆಗಿರೋದಷ್ಟೇ ಅಲ್ಲ, ಇಲ್ಲೇನು ರೇಷ್ಮೆ ಹಾರ ಹಾಕಿದ್ದೀರಿ, ಈ ರೇಷ್ಮೆ ಬೆಳೆ ಬೆಳೆಯತಕ್ಕಂಥವ್ರು, ಅದರ ಜೊತೆಗೆ ನಮ್ಮ ಮುಸಲ್ಮಾನ್ ಬಂಧುಗಳು ರೇಷ್ಮೆ ರೀಲರ್ ಸೇರಿದ್ದೀರಿ, ಇಬ್ಬರು ಸಂಕಷ್ಟದಲ್ಲಿದ್ದೀರಿ, ಇಬ್ಬರು ಏನು ನೆಮ್ಮದಿಯಿಲ್ಲ. ಈಗಾಗಲೇ ಒಂದು ಸಭೆ ಮಾಡಿದ್ದೇನೆ, ರೈತ ಬಂಧುಗಳನ್ನ ಕರೆದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಭೆ ಮಾಡಿ ರೇಷ್ಮೆ ಬೆಳೆಗಾರರಿಗೆ 30 ರೂಪಾಯಿ 40 ರೂಪಾಯಿ ಸಹಾಯಧನ ಕೊಟ್ಟರೆ ಅದರಿಂದ ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ. ಇವತ್ತು ರೇಷ್ಮೆ ಬೆಳೆಗಾರರಿಗೆ ಶಾಶ್ವತವಾಗಿ 350ರಿಂದ 400-450 ರೂಪಾಯಿ ನಿಮಗೆ ಬರ್ತಕ್ಕಂಥದ್ದಕ್ಕೆ
ಚೈನಾದಲ್ಲಿ ಕೆಲವು ಮಾಡಲ್ ಏನು ಮಾಡಿದ್ದಾರೆ, ಈಗಾಗಲೇ ಅದರ ಬಗ್ಗೆ ಮಾಹಿತಿಗಳನ್ನು ತರಿಸ್ತಾ ಇದ್ದೇನೆ. ಅದರ ಬಗ್ಗೆ ಮಾಹಿತಿಗಳನ್ನು ತರಿಸಿ ನಮ್ಮ ರೈತರು ಉಳಿಬೇಕು. ನಮ್ಮ ರೈತ ಬೆಳೀತಕ್ಕಂಥ ರೇಷ್ಮೆ ಬೆಳೆಗಾರರಿದ್ದರೆ ನಿಮಗೆ ಇವತ್ತು ಹೆಚ್ಚಿನ ಲಾಭದಾಯಕವಾದ ಬೆಲೆ ಕೊಡೋದಷ್ಟೇ ಅಲ್ಲ, ರೀಲರ್ಗಳು ಇವತ್ತೇನು ಕಷ್ಟಪಡಿದ್ದೀವಿ ನಮ್ಮ ಮುಸಲ್ಮಾನ್ ಬಂಧುಗಳು, ನಿಮಗೂ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ಅದೇ ರೀತಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವ್ರಿರಲಿ, ಹೂಕಟ್ಟಿ ವ್ಯಾಪಾರ ಮಾಡ್ತಕ್ಕಂಥವ್ರಿರಲಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಖಾಸಗಿಯವರ ಹತ್ರ ಪಟ್ಟಿಗೆ ನೀವು ದುಡ್ಡು ತಗೋಬೇಕಾಗಿಲ್ಲ. ಇನ್ನು ಸರ್ಕಾರದ ವತಿಯಿಂದಲೇ ಬಡವರ ಬಂಧು ಹೆಸರಿನಲ್ಲಿ 1,000 ರೂಪಾಯಿನಿಂದ 10,000 ರೂಪಾಯಿವರೆಗೆ ಬಡ್ಡಿ ರಹಿತವಾದಂತಹ ಸಾಲ ಕೊಟ್ಟು ಇವತ್ತು ಬೀದಿ ವ್ಯಾಪಾರಿಗಳು ನಿಮ್ಮ ಕುಟುಂಬವನ್ನು ಸಾಕಲಿಕ್ಕೆ ಕಾರ್ಯಕ್ರಮ ಏನು ಕೊಡ್ತಾ ಇದ್ದೇವೆ. ಹೀಗೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ನನಗೆ ಸಮಯದ ಅಭಾವ, ಇನ್ನೂ ತಮ್ಮಣ್ಣರು 15-16 ಹಳ್ಳಿ ಹಾಕೊಂಡವ್ರೆ. ಅದೆಲ್ಲ ಮುಗಿಸ್ತೀವಿ ನನಗೆ ಗೊತ್ತಿಲ್ಲ. ಮೊದಲೇ ನನಗೆ ಆರೋಗ್ಯ ಅಂತ ಒಂದು ಚತ್ತುವಂತ ಪರಿಸ್ಥಿತಿ ಹಿಂದೆ ಇದ್ರು. ಇವತ್ತು ನಮ್ಮ ರೈತರಿಗೋಸ್ಕರವಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ. ನನ್ನ ಮೇಲೆ ನಂಬಿಕೆ ಹೇಳಿ, ನಾನು ಮುಸಲ್ಮಾನ್ ತಾಯಂದ್ರಿಗೆ ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಯಾವುದೇ ಮಾತುಗಳಿಗೆ ಬಲಿಯಾಗಬೇಡಿ. ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತಿಗೆ ತಮ್ಮೆಲ್ಲರ ಒಂದು ಮತವನ್ನ ಕ್ರಮ ಸಂಖ್ಯೆ ನಂಬರ್ 1 ಆ ಸಂಖ್ಯೆಗೆ ತಾವು ಆಶೀರ್ವಾದವನ್ನು ಮಾಡಿ. ಹಾಗೂ ನಮ್ಮ ಮಾಧ್ಯಮದ ಮಿತ್ರರಿಗೆ, ನಮ್ಮ ಕಾರ್ಯಕರ್ತರಿಗೆ ಒಂದು ಮಾತು ಹೇಳ್ತೇನೆ. ಮೊನ್ನೆ ರಾತ್ರಿ ಏನು ನಮ್ಮ ವಿರೋಧಿ ಅಭ್ಯರ್ಥಿ ಇದ್ದಾರೆ, ನಾಮಪತ್ರ ಸಲ್ಲಿಸ್ತಕ್ಕಂಥ ದಿನದಿಂದ ಇಲ್ಲಿಯವರೆಗೆ ಕಾಟ ಕೊಟ್ಕೊಂಡೇ ಬಂದರು. ನಮಗೆ ನಾಮಪತ್ರವನ್ನೇ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕೊಂಡು ಮೊನ್ನೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ಜಿಲ್ಲೆಯ ಜನತೆಯ ಭಾವನೆಗಳನ್ನು ನೋಡಿ ಜನತೆಯ ತೀರ್ಮಾನ ಏನಿದೆ ಅಂತಕ್ಕಂಥದ್ದನ್ನ ಇವತ್ತೇನು ಅವರು ಅರಿತುಕೊಂಡಿದ್ದಾರೆ. ಚುನಾವಣೆ 2 ದಿವಸ ಇದ್ದಾಗ ಅವರಿಗೆ ಅವರ ಒಂದು ಬೆಂಬಲಿಗರೇನಿದ್ದಾರೆ ಅವ್ರ ಕಡೆಯಿಂದ ಕಲ್ಲು ಹೋರಾಟ ಮಾಡಿಸಿ, ತಲೆಗೇನೋ ಏಟು ಬಿತ್ತು, ಮೈಗೇನೋ ಏಟು ಬಿತ್ತು ಅಂತ ಹೇಳಿ ಆಸ್ಪತ್ರೆ ಸೇರ್ಕೊಂಡು ಕುಮಾರಣ್ಣನ ಕಡೆ ಹೊಡೆದ್ಬಿಟ್ರು ಅಂತ ಹೇಳಿ ಮತ್ತಿನ್ನೊಂದು ಅನುಕಂಪ ಗಿಟ್ಟಿಸ್ಕೊಂಡು ಓಟ್ ಹಾಕ್ಸ್ಕೋಬೇಕು ಅಂತ ಹೊರಟವ್ರೆ. ನಮ್ಮ ಕಾರ್ಯಕರ್ತರು ಎಲ್ಲೂ ಗಲಭೆಗೆ ಅವಕಾಶ ಕೊಡಬೇಡಿ, ಕೈ ಮುಗಿದು ಕೈ ಜೋಡಿಸಿ ಮನವಿ ಮಾಡ್ತಾರೆ. ಅವ್ರ ಗ್ರಾಮ ಎಲ್ಲ ಗೊತ್ತಿದೆ ನನಗೆ. ಅದರಿಂದ ಇವತ್ತು ಆ ರೀತಿಯ ಒಂದು ಚಿತಾವಣೆ ಮಾಡ್ಲಿಕ್ಕೆ ಹೊರಟಾಗ ತಾವು ಯಾರು ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ. ಅವ್ರಿಗೆ ಏನು ಬೇಕಾದರೂ ಮಾತಾಡ್ಕೊಂಡು ಹೋಗಿ, ಯಾರು ಏನು ಬೇಕಾದ್ರೂ ಅವ್ರು ಮಾತಾಡ್ಕೊಂಡು ಹೋಗಿ. ತಾವು ಶಾಂತಿ ರೀತಿಯಿಂದ 18ನೇ ತಾರೀಕು ಮತ ಒತ್ತಬೇಕಾದ್ರೆ ಕ್ರಮ ಸಂಖ್ಯೆ ನಂಬರ್ 1 ಕುಮಾರಸ್ವಾಮಿಯವರ, ನಿಖಿಲ್ ಕುಮಾರಸ್ವಾಮಿಯವರ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತಿಗೆ ತಾವು ಆಶೀರ್ವಾದವನ್ನು ಮಾಡಿ ಜಿಲ್ಲೆಯ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿಗೆ ತಮ್ಮ ಆಶೀರ್ವಾದವನ್ನು ಮಾಡಿ. ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಕುಟುಂಬದ ಮನೆಯ ಮಗನಾಗಿ ಈ ಭೂಮಿಯಲ್ಲಿ ಬದುಕಿರೋವರೆಗೆ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ, ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾನೆ. ನೇರವಾಗಿ ನೀವು ಅವನ್ನ ಭೇಟಿ ಮಾಡಬಹುದು, ನೇರವಾಗಿ ಭೇಟಿ ಮಾಡಬಹುದು. ಆ ರೀತಿಯ ನಡವಳಿಕೆ ಅವನಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲ ನಮ್ಮ ರೈತ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ರೈತ ಸಂಘದ ಮುಖಂಡರುಗಳು ಯಾರಾದರೂ ಇದ್ರೆ, ಇವತ್ತು 17 ಕೋಟಿ ಮೈಸೂರು ಕಾರ್ಖಾನೆ ಒಳಗೆ ದುಡ್ಡು ಕೊಟ್ಟಿರಲಿಲ್ಲ ರೈತರಿಗೆ. ವಿಷಯ ಹಿಡಿದು ನಮ್ಮ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಕೊಂಡೆ. ನರೇಂದ್ರ ಮೋದಿ ಅವರು ಸಕ್ಕರೆ ಮಾರಾಟ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಕಾರ್ಖಾನೆ ಒಳಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ. ಆ ವಿಷಯ ಹೇಳಿದ ತಕ್ಷಣ ರೈತರಿಗೆ 17 ಕೋಟಿ ದುಡ್ಡನ್ನ ಸರ್ಕಾರದಿಂದಲೇ ಕೊಟ್ಟೆ. ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ 6 ತಿಂಗಳು ಸಂಬಳ ಆಗಿಲ್ಲ ಅಂದ್ರು, ಸರ್ಕಾರದಿಂದ ಹಣ ಕೊಟ್ಟೆ, ಅವರಿಗೆ ಸಂಬಳ ಮಾಡಿಕೊಟ್ಟೆ. ಅಲ್ಲೆಲ್ಲ ಟೀಚರ್ ಕೆಲಸ ಮಾಡ್ತಾರೆ ಮೈಸೂರಿನ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ. 11 ತಿಂಗಳಿನ ಸಂಬಳ ಆಗಿಲ್ಲ ಅಂತ ಬಂದ್ರು, ಸಂಬಳ ಅಲ್ಲೇ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿಕೊಟ್ಟೆ. ಈ ರೀತಿಯ ನನ್ನ ಒಂದು ನಡವಳಿಕೆ ಈ ಜಿಲ್ಲೆಯ ಅಭಿವೃದ್ಧಿ ಹೆಸರಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಮುಂದುವರಿಸಲಿಕ್ಕೆ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿ ತಾವು ಈ ಒಂದು ಚುನಾವಣೆಯಲ್ಲಿ ಆಶೀರ್ವದಿಸತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಬಂದಿದ್ದು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರೇಮಿಂದ ಕರ್ನಾಟಕ. ಎಲ್ಲ ಆತ್ಮೀಯ ಬಂಧುಗಳೇ, ಹೊಸಕಳ್ಳಿ, ಕೆರೆಬಾಗಲದಲ್ಲಿ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಮಹಾಜನತೆಗೆ ಇಷ್ಟೆಲ್ಲ ಹೊರಬಿಸಿಲಲ್ಲೂ ಕೂಡ ಇಷ್ಟೊಂದು ತಡವಾಗಿ ಬಂದರೂ ಕೂಡ ತಾವೆಲ್ಲ ಆತ್ಮೀಯತೆಯಿಂದ ಬರ್ಮಾಡ್ಕೊಂಡಿದ್ದೀರಿ. ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದು ಕೂಡ ಈಗ ತಡವಾಗಿದೆ, ನೀವು ಹೆಚ್ಚಿಗೆ ಭಾಷಣ ಮಾಡಬೇಡಿ, ದಯಮಾಡಿ 2 ನಿಮಿಷ ಭಾಷಣ ಮಾಡೋಗಿ ಅಂತೇಳಿ ನಾನು ಕೇಳ್ಕೊಂಡ್ರು ಕೂಡ ಈ ಬೆಸ್ಗಿನಲ್ಲಿ ಎಲ್ಲೆಂತ ಇದೆ
ಇಲ್ಲಿ ನಡೆದಿರ್ತಕ್ಕಂಥ ಜನಸ್ತೋಮವನ್ನು ನೋಡಿ ಕುಮಾರಸ್ವಾಮಿ ಅವರು 15 ನಿಮಿಷಗಳ ಕಾಲ ಮಾತಾಡಿದ್ದಾರೆ ನಿಮ್ಮನ್ನು ಕುರಿತು. 15 ನಿಮಿಷಗಳ ಕಾಲ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ 18ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಮುಂದಿನ ದಿವಸಗಳಲ್ಲಿ ನಿವೇಶನ ರಹಿತರಿಗೆ ಹಳ್ಳಿಗಾಡಲು ಕೂಡ ದೇವರಾಜ್ ಅವರ ಕಾಲದಲ್ಲಿ ಹೇಗೆ ಈ ಭೂಸ್ವಾಧೀನ ಮಾಡಿ ಮನೆಗಳನ್ನು ಕಟ್ಟೋದಕ್ಕೆ ನಿವೇಶನಗಳನ್ನು ಕೊಟ್ಟರು, ಮನೆ ಇಲ್ಲದವರಿಗೆ ಹೇಗೆ ಆಶ್ರಯ ಮನೆಗಳನ್ನು ಕೊಟ್ಟರು, ಅದೇ ರೀತಿ ಮುಂದಿನ ದಿವಸಗಳಲ್ಲಿ ನನ್ನ ಸರ್ಕಾರವು ಕೂಡ ಮಾಡ್ತದೆ ಈ ವಿಷಯವನ್ನು ತಿಳಿಸಿ ಅಂತ ಹೇಳಿ ಇವಾಗ ತಾನೇ ಹೇಳಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಕುಮಾರಸ್ವಾಮಿಯವರಲ್ಲಿ ಅಭಿಮಾನ ಇಟ್ಟು 15ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಅದ್ರ ಮೂಲಕ ನಮ್ಮ ಕೈಯನ್ನ ಬಲಪಡಿಸಬೇಕು. ನನ್ನ ಜೊತೆಗೆ ಒಂದು ಜೋಡಿ ಎತ್ತಿಕ್ತದೆ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ಅದು ರಾಜಕೀಯವನ್ನು ತನ್ನ ರಕ್ತದಲ್ಲೇ ಕರಗತ ಮಾಡ್ಕೊಂಡು ಬಂದಿರುವಂತಹ ನಿಖಿಲ್ ಕುಮಾರಸ್ವಾಮಿ ಕೆಲವರು ಹೇಳ್ತಾರೆ ಈ ಎಳೆಯ ವಯಸ್ಸಿನವ್ರು ಏನ್ ಮಾಡ್ತಾರೆ ಅಂತ. ಅವರಿಗೆ ಬಂದಿರ್ತಕ್ಕಂಥದ್ದು ಅವ್ರ ತಾತದಿಂದ ಅವ್ರ ತಂದೆ ಕುಮಾರಸ್ವಾಮಿಯಿಂದ ಬಂದಿರ್ತಕ್ಕಂಥ ರಕ್ತ. ಅವನಿಗೆ ರಾಜಕೀಯ ಕರಗತವಾಗಿ ರಕ್ತದಲ್ಲೇ ಬಂದಿದೆ. ರಾಜಕೀಯ ಹೇಗೆ ಮಾಡಬೇಕು, ಜನರನ್ನ ಹೇಗೆ ನಾನು ಸಲ್ಲಬೇಕು, ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಕೂತ್ಕೊಂಡ್ಬಿಡಿ, ನಡಿಯಪ್ಪ ಮುಂದೆ ಹೇಳಿದೆ. ಸಿಎಂ ನಾಗೇಶ್ ಗ್ರಾಮ ಪಂಚಾಯತಿ ಸದಸ್ಯರು ನಿಖಿಲ್ ಕುಮಾರಸ್ವಾಮಿ ಜಯಗಳಿಸಬೇಕು ಅಂತ ಹೇಳಿ ರಕ್ತದಾನ ಶಿಬಿರ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.